ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ಅಷ್ಟೋಚನಿಷ್ಕ ಜ್ಯೋತಿಷ್ಯ ಕಾರ್ಯಕ್ರಮದಿಂದ ಮಾಡುವ ಹೃತ್ಪೂರ್ವಕ ವಂದನೆಗಳು. ಪ್ರಿಯ ವೀಕ್ಷಕರೇ, ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ಹಾಗೂ ಕಮೆಂಟ್ಸ್ ಮಾಡಿ. ವೀಕ್ಷಕರೇ, ನನ್ನ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ, ದಯಮಾಡಿ. ವೀಕ್ಷಕರೇ, ತುಂಬ ಕಮ್ಮಿ ದಿನದಲ್ಲಿ ನಾನು 1,000 ಸಬ್ಸ್ಕ್ರೈಬರನ್ನು ಕಂಪ್ಲೀಟ್ ಮಾಡಿದ್ದೇನೆ. ಇದಕ್ಕೆಲ್ಲ ನಿಮ್ಮ ಸಹಕಾರವೂ ಇತ್ತು. ಅದಕ್ಕೂ ನಿಮಗೆ ನನ್ನ ಹೃದಯಪೂರ್ವಕ ವಂದನೆಯನ್ನು ಅರ್ಪಿಸುತ್ತಾ, ಇಂದಿನ ದಿನ ಭವಿಷ್ಯ 12/2/2024 ಬುಧವಾರದ ದಿನ ಯಾವ ರಾಶಿಗೆ ಯಾವ ಫಲ ಕೊಡುತ್ತದೆ ಅಂತ ನೋಡ್ಕೊಂಡು ಬರುವ. ರಾಶಿಚಕ್ರದಲ್ಲಿ ಮೊದಲಿಗೆ ಬರುವ ರಾಶಿ ಮೇಷರಾಶಿ. ಮೇಷರಾಶಿಯವರು ಎಲ್ಲವನ್ನು ಕಳೆದುಕೊಳ್ಳುವುದಕ್ಕಿಂತ ಅಲ್ಪವನ್ನು ಉಳಿಸಿಕೊಳ್ಳುವ ಜಾಣತನ. ನಿಮ್ಮನ್ನು ಯಾರಾದರೂ ಬಳಸಿಕೊಂಡು ಕೈ ಬಿಡಬಹುದು. ಹಣದ ವಿಚಾರದಲ್ಲಿ ದೂರವಿಡಿ. ದೂರದ ಊರಿಗೆ ಪ್ರಯಾಣ ಹೋಗುವ ಸಾಧ್ಯತೆ ಇದೆ. ಕೆಲಸವು ಬಹಳ ನಿಧಾನವಾಗಬಹುದು. ಬೇಸರವೂ ಬರಬಹುದು. ಉದ್ಯೋಗಕ್ಕೆ ಸಂಬಂಧಪಟ್ಟ ನಿರ್ಧಾರವನ್ನು ಒಬ್ಬರೇ ಮಾತ್ರ ತೆಗೆದುಕೊಳ್ಬೇಡಿ. ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಚಿಂತೆ ಬೇಡ, ನೀವು ಮುಂದುವರಿಯಬಹುದು. ಆರೋಗ್ಯದ ಬಗ್ಗೆ ಗಮನವಿರಲಿ. ಆರೋಗ್ಯ ಇಂದು ಹದಗೆಟ್ಟುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಸಿಟ್ಟು, ಗರ್ವವನ್ನು ಸ್ವಲ್ಪ ಕಮ್ಮಿ ಮಾಡಿ. ಇನ್ನು ಮುಂಬರುವ ರಾಶಿ ವೃಷಭ ರಾಶಿ. ಆದಾಯವನ್ನು ಭೂಮಿ ಖರೀದಿಗೆ ಹಾಕುವ ಯೋಜನೆ ಬರುವುದು. ನಿಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದರೆ ಎಲ್ಲ ಕಡೆ ಎಂದು ಅನಿಸುತ್ತಿರಬಹುದು. ಅದನ್ನು ಯೋಚನೆಯಿಂದ ದೂರವಿಡಿ. ಇಂದು ದುಃಖ ಸ್ವಪ್ನವು ನಿಮ್ಮನ್ನು ಚಿಂತಿತರನ್ನಾಗಿ ಮಾಡುವುದು. ಸೌಂದರ್ಯ ಪ್ರಜ್ಞೆಯು ನಿಮಗೆ ವರದಾನವೆಂದೇ ತಿಳಿಯುತ್ತದೆ. ನಿಮ್ಮ ಬಗ್ಗೆ ನಿಮ್ಮ ಶತ್ರುಗಳು ವಿವರವನ್ನು ಕಲೆ ಹಾಕಬಹುದು. ಯಾವುದೇ ಕೆಲಸದಲ್ಲಿ ನಿರ್ಲಕ್ಷ್ಯ ಬೇಡ. ಅನಾರೋಗ್ಯ ಇವತ್ತು ಸ್ವಲ್ಪ ಮಟ್ಟಿಗೆ ನಿಮಗೆ ಕಾಡ್ಬೋದು. ಎಲ್ಲ ಸಮಸ್ಯೆಯು ನಿಮ್ಮದೇ ಎಂಬಂತೆ ಇರುವಿರಿ. ನೀವು ಎಲ್ಲ ಸಮಸ್ಯೆಗೆ ಕಾರಣ ನೀವಂತೆ ಅಂದ್ಕೊಳ್ವಿರಿ. ಇವತ್ತಿನ ದಿನ ಯಾವುದಾದರೂ ಒಂದು ಪುಣ್ಯಕ್ಷೇತ್ರಕ್ಕೆ ದರ್ಶನ ಮಾಡಿ, ಸ್ವಲ್ಪ ಮನಸ್ಸಿಗೆ ಹಿತವಾಗಬಹುದು. ಮುಂಬರುವ ರಾಶಿ ಮಿಥುನ ರಾಶಿ. ಇಂದು ಶ್ರಮಕ್ಕೆ ಯೋಗ್ಯ ಫಲ ಸಿಗುತ್ತದೆ. ಕೃಷಿಕರಿಗೆ ಸಂಬಂಧಪಟ್ಟ ಕೆಲಸವನ್ನು ಇವತ್ತು ಒಳ್ಳೆ ರೀತಿಯಲ್ಲಿ ಮಾಡಬಹುದು. ನಿಮ್ಮ ಸ್ವಂತ ವಾಹನದಲ್ಲಿ ಇಂದು ಎಲ್ಲಿಗೂ ಪ್ರಯಾಣವನ್ನು ಮಾಡಬೇಡಿ. ಪ್ರಯಾಣದಿಂದ ನಿಮಗೆ ಇವತ್ತು ಏನಾದರೂ ಅಪಘಾತ ಸಂಭವಿಸಬಹುದು. ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ. ಅನ್ಯರು ಮಾಡುವ ಯಾವುದಾದರೂ ಮಾತುಗಳಿಂದ ನಿಮಗೆ ಬೇಸರ ತಂದಿತು. ಹೊಸದಾದ ವಾಹನವನ್ನು ಖರೀದಿಸುವ ಯೋಗವೂ ಇದೆ. ಹೊಸ ವ್ಯಕ್ತಿಯನ್ನು ಭೇಟಿ ಮಾಡುವ ಸಮಯವೂ ಇವತ್ತು ಬರಬಹುದು. ನೂತನ ವಸ್ತುಗಳಿಂದ ನಿಮಗೆ ಇವತ್ತು ಸಂತೋಷ ಸಿಗುತ್ತದೆ. ಕಟಕ ರಾಶಿ. ಇಂದು ನೀವು ಯಾರ ಮೇಲಿನ ಸಿಟ್ಟು, ಯಾರ ಮೇಲೆಯೂ ತೆಗೆದುಹಾಕಬಹುದು. ಇನ್ನು ನೀವು ಯಾರ ಮಾತಿನ ಮೇಲೂ ಪೂರ್ವಾಗ್ರಹದಿಂದ ಪೀಡಿತರಾಗಿ ಮನಸ್ಥಿತಿಯನ್ನು ಇರಿಸಿಕೊಳ್ಳಬೇಡಿ. ಆಧ್ಯಾತ್ಮದಲ್ಲಿ ಒಲವು ಮೂಡಬಹುದು. ನಿಮಗೆ ಗೌರವ ಸಿಗದ ಜಾಗದಲ್ಲಿ ಹೆಚ್ಚು ಕಾಲ ಇರಲಾರಿರಿ. ಎತ್ತರದ ಯಾವುದಾದರೂ ಪ್ರದೇಶಕ್ಕೆ ಹೋಗಬೇಕು ಎಂದು ಅನಿಸಬಹುದು. ಉದ್ಯೋಗದ ಸ್ಥಳದಲ್ಲಿ ಶಿಸ್ತಿನ ಕೆಲಸಕ್ಕೆ ಪ್ರಶಂಸೆ ಸಿಗಲಿದೆ. ಬೇಕೆನಿಸುವ ವಸ್ತುವನ್ನು ಶ್ರಮದಿಂದ ಪಡೆಯುವಿರಿ. ವಾಹನ ಖರೀದಿ ಮಾಡುವ ಯೋಗ್ಯತೆ ಇವತ್ತಿದೆ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಿದೆ. ನಿಮ್ಮ ವಿರೋಧಿಗಳಿಗೆ ಮಾತಿನಿಂದ ಉತ್ತರ ನೀಡಿ ಪ್ರಯೋಜನವಿಲ್ಲ. ಮನೆಯಿಂದ ನಿಮಗೆ ಶುಭ ಸಂದೇಶ ಬರಲಿದೆ. ಸಿಂಹರಾಶಿ.
ಆಕಾಶಕ್ಕೆ ಏಣಿ ಹಾಕಲು ಹೋಗುವುದು ಬೇಡ. ಕೈಯಲಾಗುವಷ್ಟು ಕೆಲಸವನ್ನು ನೀವು ಮಾಡಿ. ಇಷ್ಟು ದಿನ ಮನಸ್ಸಿಲ್ಲದೆ ಇಟ್ಟುಕೊಂಡ ಬಯಕೆಗಳು ಹೊರಹಾಕುವಿರಿ. ನಿಮ್ಮ ಸ್ವಭಾವವು ನಿಮ್ಮವರಿಗೆ ಸ್ವಲ್ಪ ಕಿರಿಕಿರಿ ಅನಿಸಬಹುದು. ಅನಿರೀಕ್ಷಿತವಾಗಿ ಬಂಧುಗಳನ್ನು ಭೇಟಿಯಾಗಬಹುದು. ಆದರೂ ನಿಮ್ಮ ಯೋಜಿತವಾದ ಕಾರ್ಯಗಳು ನಿರ್ಲಕ್ಷಿಸಬೇಡಿ. ಆಭರಣವನ್ನು ಖರೀದಿಸಲು ಇಚ್ಛೆ ಇರಬಹುದು. ನಿಮ್ಮ ಮನಸ್ಸಿಗೆ ಹಿತವೆನಿಸುವವರ ಜೊತೆ ಹೆಚ್ಚು ಸಮಯವನ್ನು ಕಳೆಯುವಿರಿ. ಮಕ್ಕಳ ಪ್ರೀತಿಯನ್ನು ಪಡೆದುಕೊಳ್ಳುವಿರಿ. ಪ್ರೀತಿಯಲ್ಲಿ ಸಣ್ಣ ಕಲಹವಾಗಬಹುದು. ಸಂಗತಿಯ ಪ್ರೀತಿಯನ್ನು ನೀವು ಅರಗಿಸಿಕೊಳ್ಳಲಾರಿರಿ. ಕನ್ಯಾ ರಾಶಿ, ನಿಮ್ಮ ಬೆಂಬಲಕ್ಕೆ ಯಾರೂ ಬಾರದೆ ಇಂದು ವಾದವು ವ್ಯರ್ಥವಾಗುವುದು. ಸರಿಯಾದ ಮಾತಿಗೆ ಪಡೆದು ಹೂಡಿಕೆ ಮಾಡಿ. ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೆ ಯಾರದಾದ್ರೂ ಒಂದು ಮಾಹಿತಿ ಪಡೆದು ಅದರಲ್ಲಿ ಏನಾದರೂ ಹಣ ಹೂಡಿಕೆ ಮಾಡ್ಬೋದು. ನೀವು ಯಾರ ಹತ್ರದ ಸಲಹೆ ತೆಗೆದುಕೊಳ್ಳಿ ಇರತ್ತ. ತಂದೆ ತಾಯಿಯರು ಒತ್ತಾಯ ಮಾಡಿದರೂ ಅವರ ಮಾತಿಗೆ ಬೆಲೆ ಕೊಡದೆ ಮನೆಯಿಂದ ದೂರವಿರುವಿರಿ. ತಂದೆ ತಾಯಿ ಮಾತಿಗೆ ಯಾವ ಬೆಲೆಯನ್ನು ಕೊಡುವುದಿಲ್ಲ ಈ ಕನ್ಯಾ ರಾಶಿಯವರೇ ಇವತ್ತಿನ ದಿನ. ಆರೋಗ್ಯದ ವ್ಯತ್ಯಾಸದಿಂದ ಸಾಲವನ್ನು ಮಾಡುವ ಸ್ಥಿತಿಯು ಅನಿರೀಕ್ಷಿತವಾಗಿ ಎದುರಾಗಬಹುದು. ಚಂಚಲವಾದ ಮನಸ್ಸು ನಿಮ್ಮನ್ನು ಓದಲು ಬಿಡದು. ಸೌಂದರ್ಯಕ್ಕೆ ಮರುಳಾಗುವಿರಿ. ನಿಮ್ಮ ಅಹಂಕಾರಕ್ಕೆ ಪೆಟ್ಟು ಬೀಳಬಹುದು. ಯಾವ ವ್ಯವಹಾರವನ್ನು ಕೊಡಬೇಡಿ. ಯಾರಿಗೂ ನಿಮ್ಮ ಯಾವ ವ್ಯವಹಾರವನ್ನು ಕೊಡಲು ಹೋಗಬೇಡಿ ಕನ್ಯಾ ರಾಶಿಯವರು. ನಿಮ್ಮ ಆರ್ಥಿಕತೆಯು ಗೌಪ್ಯವಾಗಿ ಇರಬೇಕು ಎನಿಸುವುದು. ಓಕೆ. ಮುಂಬರುವ ರಾಶಿ ತುಲಾ ರಾಶಿ. ಇಂದು ಬಹಳ ದಿನಗಳ ನಂತರ ಶತ್ರುವಿನ ಮುಖಾಮುಖಿಯಾಗಲಿದೆ. ನೀವು ಏನು ಗೊತ್ತಿಲ್ಲದವರಂತೆ ವರ್ತಿಸಿ ಮುಂಬರುವ ಸಂಕಟದಿಂದ ಬಚಾವಾಗಿರಿ. ಸಾಮಾಜಿಕ ಕಾರ್ಯದಲ್ಲಿ ತೊಡಗುವ ಮನಸ್ಸಿದ್ದರೂ ದೇಹವು ಅದಕ್ಕೆ ಸಹಕರಿಸದೇ ಇರದು. ಆಗಿರುವುದನ್ನು ನೆನಪಿಸಿಕೊಂಡು ಸಂಕಟ ಪಡುವ ದುಃಖಿಸುವ ಅಗತ್ಯವಿಲ್ಲ. ದೇವರ ಸೃಷ್ಟಿಯಲ್ಲಿ ಎಲ್ಲವೂ ಸಹಜವೇ ಎಂದು ಸಂಗತಿಯನ್ನು ತಿಳಿ ಹೇಳಿ. ವಾಹನವನ್ನು ಖರೀದಿಸುವುದು, ತಂದೆಯಿಂದ ಸಾಲವನ್ನು ಪಡೆಯುವಿರಿ. ತಂದೆ ಅಂತಲ್ಲ, ಯಾರಿಂದಾಗಿ ಸಾಲವನ್ನು ಪಡೆಯಲು ಇವತ್ತು ಮುಂದಾಗುವಿರಿ. ಯಾರನ್ನಾದರೂ ಪ್ರೀತಿಸಬೇಕೆಂದು ಎಂಬ ಭಾವ ನಿಮಗೆ ಬರಲಿದೆ. ಯಾರ ಮೇಲಾದರೂ ಪ್ರೀತಿ ಉಂಟಾಗಬಹುದು. ಸುಮ್ಮನೆ ಕುಳಿತು ಸಮಯವನ್ನು ವ್ಯರ್ಥ ಮಾಡಬೇಡಿ. ಆರ್ಥಿಕ ವಿಚಾರಕ್ಕೆ ಯಾರನ್ನಾದರೂ ಮಧ್ಯ ಪ್ರವೇಶಿಸುವುದರಿಂದ ಸಿಟ್ಟಾಗುವಿರಿ. ಯಾರನ್ನೂ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನಿಮ್ಮ ಬಳಿ ಯಾರನ್ನು ಬಿಟ್ಟುಕೊಳ್ಳಬೇಡಿ. ಮುಂಬರುವ ರಾಶಿ ವೃಶ್ಚಿಕ ರಾಶಿ. ಇಂದು ಸಹನೆಯೇ ನಿಮ್ಮ ಎಲ್ಲ ಕಾರ್ಯಗಳಿಗೆ ಕ್ಷಮೆ. ಸ್ನೇಹಿತರು ನಿಮಗೆ ಉತ್ತಮ ಕೆಲಸ ಹಾಗೂ ಸಂಬಳ ಸ್ಥಳವನ್ನು ತೋರಿಸಬಹುದು. ಎಲ್ಲರನ್ನೂ ಮೆಚ್ಚಿಸುವ ಪ್ರಯತ್ನವು ವ್ಯರ್ಥವೇ ಸರಿ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸವನ್ನು ಮಾಡಿ. ಯಾರಿಗೂ ಭರವಸೆ ನೀಡಲು ಹೋಗಬೇಡಿ. ಮನೆಗೆ ಬಂದವರ ಎದುರು ಜಗಳವಾಡುವಿರಿ. ಅವರೇ ನಿಮ್ಮನ್ನು ಸಮಾಧಾನ ಮಾಡಬೇಕಾಗಿತ್ತು. ನಿಮ್ಮ ಮಾತನ್ನು ಎಲ್ಲರೂ ಕೇಳುವ ಹಾಗೆ ನೀವು ಮಾತಿನಲ್ಲಿಯೇ ಅವರನ್ನು ಮರಳು ಮಾಡುವಿರಿ. ಓಡಾಟ ಬೇಡ. ಕುಳಿತ ನಿಮಗೆ ಅನಿವಾರ್ಯ ಪ್ರಯಾಣವು ಬರಲಿದೆ. ಅಪರಿಚಿತರ ವ್ಯವಹಾರವನ್ನು ಜಾಣ್ಮೆಯಿಂದ ಮಾಡುವಿರಿ. ಗೃಹ ನಿರ್ಮಾಣದ ಬಗ್ಗೆ ದಾಖಲೆಗಾಗಿ ಓಡಾಡುವ ದಿನ ಇಂದಾಗುತ್ತದೆ. ಮುಂಬರುವ ರಾಶಿ ಧನುರಾಶಿ. ಇನ್ನು ನಿಮ್ಮ ಬಗ್ಗೆ ನಕಾರಾತ್ಮಕ ಹೇಳಿದರೂ ಯಾರೂ ನಂಬಲಾರರು. ಕುಟುಂಬದ ಕಾಳಜಿಯೇ ನಿಮ್ಮೆದುರು ಮತ್ತೆ ಮತ್ತೆ ಬರಬಹುದು. ಸಜ್ಜನರ ಸಹವಾಸ ಸಿಗಲಿದೆ. ಅನ್ಯ ಚಿಂತೆಯಿಂದ ಕೆಲಸಗಳು ಹಾಗೆಯೇ ಉಳಿದಿರಬಹುದು. ಸಮಾಜಕ್ಕೆ ಎಂದು ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಳ್ಳುವ ಮನಸ್ಸು ಮಾಡುವಿರಿ. ಇಂದು ಅದು ನಿಮಗೆ ಮುಳ್ಳಾಗಬಹುದು. ಇನ್ನು ನಿಮಗೆ ಹಣದ ವ್ಯವಹಾರದಲ್ಲಿ ಮಾಧ್ಯಮವಿದೆ. ಆರ್ಥಿಕವನ್ನು ದುರ್ಬಳತೆ ಮಾಡಬೇಡಿ. ಪ್ರಪಂಚದ ಬೇರೆ ಬೇರೆ ಸ್ಥಳಕ್ಕೆ ಹೋಗುವ ಆಸೆ ಉಂಟಾಗಬಹುದು. ಕುಟುಂಬದವರು ನಿಮ್ಮನ್ನು ಬಹಳ ಪ್ರೀತಿಸುವರು. ಅವರಿಗೆ ಸ್ವಲ್ಪ ಸಮಯವನ್ನು
ಕೊಡುವಿರಿ. ಹಣವನ್ನು ಉಳಿಸಲು ಪ್ರಯತ್ನವನ್ನು ಮಾಡುವಿರಿ. ಒಂದು ರೀತಿಯಲ್ಲಿ ನೀವು ಆತಂಕದ ದಿನವೂ ಇಂದಾಗಬಹುದು. ನೀವು ಕೆಲಸವು ಅಪೂರ್ಣ ಕಾರ್ಯವನ್ನು ಮಾಡಿ ಮುಗಿಸುವಿರಿ. ಮುಂಬರುವ ರಾಶಿ ಮಕರ ರಾಶಿ. ಇಂದು ನಿಮ್ಮ ಹೂಡಿಕೆ ವಿಚಾರವನ್ನು ರಹಸ್ಯವಾಗಿ ಇಡುವಿರಿ. ಇದನ್ನು ಯಾರಿಗೂ ತಿಳಿಸಲು ಇಷ್ಟಪಡುವುದಿಲ್ಲ. ನಿಮ್ಮನ್ನು ಇಷ್ಟಪಡುವವರಿಗೆ ಇಂದು ನಿಮ್ಮಿಂದ ಅಸಮಾಧಾನ ಸಾಧ್ಯತೆ ಇದೆ. ಅಧಿಕಾರದ ಆಸೆಯನ್ನು ಮತ್ಯಾರನ್ನು ಕೆಟ್ಟವರನ್ನಾಗಿ ಮಾಡಲು ಸರಿಯಲ್ಲ. ನಿಮ್ಮ ಸಾಮರ್ಥ್ಯವನ್ನು ಹಂಚಿಕೊಳ್ಳಿ. ಬೇಕಾದ ಶ್ರಮ ವಹಿಸಿ. ಅನಾರೋಗ್ಯವು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡಬಹುದು. ಅನಾಸ್ಯದಿಂದ ಬಂದ ಹಣವು ನಿಮಗೆ ದಕ್ಕದು. ಬೇಡದ ಕಾರ್ಯಕ್ಕೆ ವಿನಿಯೋಗವಾಗಲಿದೆ. ಮಾತನ್ನು ಯೋಗ್ಯವಾಗಿ ಯೋಗ್ಯ ಸ್ಥಾನದಲ್ಲಿ ಆಡಿರಿ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಹೋರಾಡುವಿರಿ. ಯಾರನ್ನು ಒತ್ತಾಯಿಸದೆ ಕೆಲಸವನ್ನು ಮಾಡಿಸಿಕೊಳ್ಳಿ. ಕೃಷಿಕರಿಗೆ ಲಾಭವಿದೆ. ಕುಂಭರಾಶಿ. ಕುಂಭರಾಶಿಯವರಿಗೆ ಇಂದು ನಿಮ್ಮನ್ನು ನಂಬಿದವರಿಗೆ ದ್ರೋಹವಾಗದಂತೆ ಕೆಲಸವನ್ನು ಮಾಡಿ. ಹಣದ ತೊಂದರೆ ಎದ್ದು ಕಾಣಿಸುತ್ತದೆ. ಇದರಿಂದ ಚಿಂತೆಯೂ ಆಗಬಹುದು. ಮನೆಯವರ ಸಹಾಯವು ಅನಿವಾರ್ಯವಾಗಿ ಸಿಗಲಿದೆ. ಮನೆಯವರ ಜೊತೆ ಹೆಚ್ಚು ಸಮಯವನ್ನು ಕಳೆಯಲು ಇಚ್ಛಿಸುವಿರಿ. ಒತ್ತಡವನ್ನು ತಂದುಕೊಳ್ಳದೆ ಕೆಲಸವನ್ನು ಮಾಡಿ. ಇಲ್ಲವಾದರೆ ಆರೋಗ್ಯದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಬಹುದು. ಗೊತ್ತಿಲ್ಲದಾದರೂ ಕೇಳದೆ ಯಾರಿಗೂ ಏನಾದರೂ ಕೊಡಬೇಡಿ. ವಸ್ತುಗಳ ಖರೀದಿಯಿಂದ ಉಂಟಾದ ಧನದ ವ್ಯಯ ನಿಮ್ಮನ್ನು ಆತಂಕವನ್ನು ಉಂಟು ಮಾಡಲಿದೆ. ಕಥೆಯನ್ನು ಕೇಳುವ ಆಸಕ್ತಿ ಹೆಚ್ಚಾಗಬಹುದು. ಬರವಣಿಗೆಯ ವಿಚಾರದಲ್ಲಿ ಹೆಚ್ಚು ಮನಸ್ಸನ್ನು ಕೊಡಿ. ಬೇಜಾರಿಸದೆ ಬಂಧುವನ್ನು ಬಂದಂತೆ ಎದುರಿಸಲಿ. ವಾಹನವನ್ನು ಜಾಗೃತಿಯೆಂದು ಓಡಿಸಿ. ನೀವು ಶುಭ ಕಾರ್ಯಗಳಿಗಾಗಿ ಹಣವನ್ನು ಖರ್ಚು ಮಾಡುವಿರಿ. ಗ್ರಾಹಕರಿಂದ ಮೋಸ ಹೋಗದಿರಿ. ಇಂದಿನ ದಿನ ತುಂಬ ಎಚ್ಚರಿಕೆಯಿಂದ ಕುಂಭರಾಶಿಯವರು ಕೆಲಸ ಮಾಡಬೇಕಾಗಿ ಕೇಳಿಕೊಳ್ತೇನೆ. ಮೀನರಾಶಿ. ಮೀನರಾಶಿಯವರಿಗೆ ಇಂದು ನಿರೀಕ್ಷಿತ ಸುದ್ದಿಯಿಂದ ಸಂತೋಷವಾಗುವುದು. ಮನಸ್ಸು ಮತ್ತು ದೇಹಕ್ಕೂ ಶ್ರಮವಾಗಬಹುದು. ಯೋಗ ಹಾಗೂ ಧ್ಯಾನದಿಂದ ಶ್ರಮವನ್ನು ಪರಿಹಾರವಾಗಲಿದೆ. ಯಾವುದೋ ಸರಿಯಿಲ್ಲ ಎಂದು ಹೇಳುವ ಬದಲು ಏನು ಸರಿಯಿದೆ, ಹೇಗೆ ಸರಿ ಮಾಡಬಹುದು ಎನ್ನುವ ಬಗ್ಗೆ ಗಮನ ಕೊಡಿ. ಸಂಸ್ಥೆಯು ನಿಮ್ಮ ನೇತೃತ್ವದಲ್ಲಿ ಚೆನ್ನಾಗಿ ನಡೆಯಬಹುದು. ಅವುಗಳ ಕುರಿತು ಸರಿಯಾಗಿ ಆಲೋಚನೆಯನ್ನು ಮಾಡಿ ಹಾಗೂ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಹೊಸ ಉದ್ಯೋಗದ ಸೃಷ್ಟಿಗೆ ಹೆಚ್ಚು ಮನಸ್ಸನ್ನು ಮಾಡುವಿರಿ. ವಾಹನದಿಂದ ಅಪಘಾತವಾಗುವ ಸಾಧ್ಯತೆ ಹೆಚ್ಚು. ವೃತ್ತಿಯ ಸ್ಥಳದಲ್ಲಿ ನೀವು ಸಂತೋಷವಾಗಿ ಕೆಲಸವನ್ನು ಮಾಡುವಿರಿ. ಸ್ನೇಹಿತರ ಮಾತಿನಿಂದ ವಿದೇಶಕ್ಕೆ ಹೋಗುವ ಆಸೆ ಅತಿಯಾಗಬಹುದು. ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ನಕಾರಾತ್ಮಕ ನಿಲುವು ಇರಲಿದೆ. ಮಕ್ಕಳು ನಿಮ್ಮ ಜೊತೆ ವಾದವಿವಾದವನ್ನು ಮಾಡಬಹುದು. ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ನನ್ನ ಇಂದಿನ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಧನ್ಯವಾದಗಳು.